ಇವತ್ತು ಅಹಲ್ಯಬಾಯಿ ಒಂದು ಕಥೆಯನ್ನು ಆಧರಿಸಿದಂಥ ನಾಟಕವನ್ನು ನೋಡಿದ್ವಿ ಮೇಡಮ್. ಬಹಳ ಒಂದು ಖುಷಿ ಆಯ್ತು. ಇವತ್ತು ಸವಾಯಿ ಗಂಧರ್ವ ಹಾಲ್ ಏನೈತಲ್ಲ ಬಹಳ ಹೌಸ್ಫುಲ್ ಆಗಿತ್ತು. ಬಹಳ ಒಂದು ಖುಷಿ ಕೊಡುವಂಥ ಸಂಗತಿ ಅಂತ ಹೇಳ್ಬೋದು. ಯಾವ ರೀತಿ ಅಂತಾರ ಖುಷಿ ಆಯ್ತು ನಿಮ್ಗೆ ಆ ಒಂದು ಪಾತ್ರವನ್ನ ಮಾಡಿ? ಏನು ಅನಿಸಿಕೆ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅನಿಸಿಕೆ ನಾಟಕದ ರಚನೆ ಮತ್ತು ನಿರ್ದೇಶನ ಶ್ರೀ ಸುಭಾಷ್ ನರೇಂದ್ರ ಬಾಯಿ ಹೋಳ್ಕರ್. ನಮ್ಮ ದೇಶ ಅಲ್ಲ, ಇಡೀ ನಮ್ಮ ಜಗತ್ತು ಕಂಡ ಒಂದು ಅಪರೂಪದ ರಾಣಿ. ರಾಣಿ ಸಾಹೇಬ್. ನಾನು ಹುಬ್ಳಿ ಒಳಗೆ ಸುಭಾಷ್ ನರೇಂದ್ರ ಅವರ ಟೀಮಿನೊಳಗೆ ಮಾಡಿದ್ದು ಫಸ್ಟ್ ನಾಟಕ ಇದು. ಯಾಕಂದ್ರೆ ನಾನು ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದೀನಿ, ಆದರೆ ಇವ್ರ ಜೊತೆಗೆ ಕೆಲಸ ಮಾಡ್ಬೇಕಂತಂದ್ರೆ ಯಾಕೋ ಒಂದು ಅವಕಾಶ ಸಿಕ್ತು. ಧಾರವಾಡದಿಂದ ಇಲ್ಲಿ ಬಂದು ರಿಹರ್ಸಲ್ ಮಾಡಿ ನಾನು ಹೋಗ್ತಿದ್ದೆ. ಒಂದು ಅದ್ಭುತವಾದಂಥ ನಾಟಕವನ್ನ ಸರ್ ರಚನೆ ಮಾಡಿದ್ದಾರೆ. ಮತ್ತು ನಮಸ್ಕಾರಿಪ್ಪ ಎಲ್ಲ ಮಂದಿಗೆ, ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೇನಿ. ಇವತ್ತು ಎಲ್ಲದೇವ್ರಿಪ್ಪ ಅಂತಂದ್ರ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಮಹಾ ನಾಟಕವನ್ನ ನೋಡಾಕ ಬಂದೇವಿ. ಸವಾಯಿ ಗಂಧರ್ವ ಅಲ್ಲ, ಹುಬ್ಳಿ ಆರ್ಟ್ ಸರ್ಕಲ್ನಾಗ. ದೋಸ್ತ್ರ ನೋಡುಂಬರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡುನ್ರಿ. ಹಂಗ ಶೇರ್ ಮಾಡ್ಕೊಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ. ನಾವು ಜನರಿಗೆ ಮುಟ್ಟಿಸುವ ಕಾರ್ಯಕ್ರಮವನ್ನು ಮಾಡ್ತೀವಿ. ನಮ್ಮ ಬಗ್ಗೆ ಬಂದ ಒಂದು ಹಾಡನ್ನ ನಾವೀಗ ಹಾಡಲು ಅನುಮತಿ ನೀಡಬೇಕು. ಕೇಳಿರಿ ಕೇಳಿರಿ ನನ್ನಯ ಗೆಳೆಯರೆ ಅಹಿಲ್ಯ ರಾಣಿಯ ಈ ಕಥೆಯ. ಕೇಳಿರಿ ಕೇಳಿರಿ ನನ್ನಯ ಗೆಳೆಯರೆ ಅಹಿಲ್ಯ ರಾಣಿಯ ಈ ಕಥೆಯ. ನ್ಯಾಯ ನೀತಿಯಿಂದ ರಾಜ್ಯವಾಳುವ ಮಾಡುವ ಪ್ರಾಂತದ ಕಣ್ಮಣಿಯ, ಮಾಡುವ ಪ್ರಾಂತದ ಕಣ್ಮಣಿಯ. ನಾಟಕದ ರಚನೆ ಮತ್ತು ನಿರ್ದೇಶನ ಶ್ರೀ ಸುಭಾಷ್ ನರೇಂದ್ರ. ಸುಭಾಷ್ ನರೇಂದ್ರ ಅವರು ಒಂದೆರಡು ಮಾತುಗಳನ್ನ ಆಗ್ತಾ ಇದ್ದಾರೆ. ನನ್ನ ಹೆಸರು ಸುಭಾಷ್ ನರೇಂದ್ರ ಅಂತೇಳಿ. ಸರ್, ಇವತ್ತು ನಾವು ಸವಾಯಿ ಗಂಧರ್ವ ಹಾಲ್ದಾಗ ಒಂದು ಒಳ್ಳೆ ನಾಟಕ ನೋಡಿದ್ವಿ. ಅದರ ನಿರ್ದೇಶಕರು ನೀವು ಅಂತ ಗೊತ್ತಾಯ್ತು. ಯಾವ್ಯಾವ ತರ ಇದು ಪ್ರಿಪ್ರೇಷನ್ ನಡೆಸಿದ್ರಿ? ಯಾವ್ಯಾವ ತರ ಕಲಾವಿದರನ್ನ ಇದು ಮಾಡಿ ತಯಾರಿಗಳನ್ನ ಮಾಡಿದ್ರಿ? ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ. ಹೌದು ಸರ್. ಸಾಮಾಜಿಕ ನಾಟಕಗಳನ್ನ ಮಾಡೋದಕ್ಕಿಂತ ಐತಿಹಾಸಿಕ ನಾಟಕ ಮಾಡಬೇಕಾದ್ರೆ ಒಂದು ದೊಡ್ಡ ಸವಾಲನ್ನು ಎದುರಿಸಬೇಕಾಗ್ತದೆ. ಅದರಲ್ಲಿಯೂ ಅಹಲ್ಯ ಬಾಯಿ ಹೋಳ್ಕರ್ ನಮ್ಮ ದೇಶ ಅಲ್ಲ, ಇಡೀ ನಮ್ಮ ಜಗತ್ತು ಕಂಡ ಒಂದು ಅಪರೂಪದ ರಾಣಿ. ರಾಣಿ ಸಾಹೇಬ್. ಯಾಕಂದರೆ ಇತಿಹಾಸದುದ್ದಕ್ಕೂ ನಾವು ಅನೇಕ ರಾಜರನ್ನ, ಮಹಾರಾಜರನ್ನ, ಮಹಾರಾಣಿಯರನ್ನ ನೋಡಿದ್ದೇವೆ. ಎಲ್ಲರೂ ತಮ್ಮ ತಮ್ಮ ಕೋಟೆ ಕೊತ್ತಗಳನ್ನು, ತಮ್ಮ ಪ್ರದೇಶಗಳನ್ನು, ಭೂ ಪ್ರದೇಶಗಳನ್ನು ವಿಸ್ತಾರ ಮಾಡೋದ್ರ ಸಲುವಾಗಿನೇ ರಾಜ್ಯಭಾರ ಮಾಡಿದ್ರು ವಿನ ಅಹಲ್ಯಾಬಾಯಿ ಹೋಳ್ಕರ್ 300 ವರ್ಷಗಳ ಹಿಂದೆ ಒಂದು ಕಡೆ ನಿಜಾಮ್ ಶಾಹಿ, ಒಂದು ಕಡೆ ಕುತುಬ್ ಶಾಹಿ, ಅದು ಇವರು ಮೊಘಲ್ ಶಾಹಿ, ಒಂದು ಕಡೆ ಫ್ರೆಂಚರು, ಒಂದು ಕಡೆ ಬ್ರಿಟಿಷರು, ಇಂಥ ಪರಿಸ್ಥಿತಿಯೊಳಗೆ ಮರಾಠ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನಕ್ಕೆ ತನಕನೂ ಒಯ್ದಂಥ ಮಲ್ಹಾರ್ರಾವ್ ಹೋಳ್ಕರ್ ಅವರ ಸೊಸೆಯಾಗಿ ಬಂದ ನಂತರ ಎಷ್ಟೇ ಎಡರು ತಡರುಗಳು ಬಂದರು, ಒಬ್ಬೊಬ್ಬರಾಗಿ ಅವರನ್ನು ಕೈಬಿಟ್ಟು ತೀರಿಕೊಂಡು ಹೋದರೂ ಸಹಿತ ಅವರು ದಿಟ್ಟ ಮಹಿಳೆಯಾಗಿ, ಓರ್ವ ಒಳ್ಳೆಯ ಶಾಸಕಿಯಾಗಿ, ಆಡಳಿತಗಾರ್ತಿಯಾಗಿ ರೂಪುಗೊಂಡಿದ್ದರು. ಹೀಗಾಗಿ ಗುಡಿಗುಂಡಾರಗಳನ್ನು ಕಟ್ಟುವಲ್ಲಿ, ಆಮೇಲೆ ಈ ರಾಜ ಮಹಾರಾಜರು ಜನರ ಅಂದ್ರೆ ಪ್ರಜೆಗಳ ರೊಕ್ಕದಿಂದ ಐಷಾರಾಮಿ ಜೀವನ ನಡೆಸ್ತಿದ್ರೆ, ಈ ಸಾಧ್ವಿ ಮಹಾರಾಣಿ ಮಹೇಶ್ವರ ತಟದಲ್ಲಿ ಇದ್ದುಕೊಂಡು ತನ್ನ ಸ್ವಂತ ಹಣದಿಂದ ಆಕೆಗೆ ಅವಳ ಅತ್ತೆ ಕೊಟ್ಟಂತ ಹಣ, ಸ್ವಂತ ಹಣ ಅಂತಂದ್ರೆ 300 ವರ್ಷಗಳ ಹಿಂದೆ 37 ಕೋಟಿ ರೂಪಾಯಿ ಇತ್ತು. ಎಷ್ಟು? 37 ಕೋಟಿ 300 ವರ್ಷಗಳ ಹಿಂದೆ. ಅಂದ್ರೆ
ಒಟ್ಟಾರೆ ಈಗಿನ ಲೆಕ್ಕಕ್ಕೆ ಎಷ್ಟು 100 ಕೋಟಿ ಆಗಬಹುದು. ಹೌದು ಆ ಎಲ್ಲ ಹಣವನ್ನ ಆಕಿ ಸದ್ವಿನಿಯೋಗ ಮಾಡಿದ್ದಾಳೆ. ಗುಡಿ ಗುಂಡಾರಗಳನ್ನ ಕಟ್ಟಿದ್ದಾಳೆ. ಸುಮಾರು 300ಕ್ಕಿಂತ ಹೆಚ್ಚು ಗುಡಿಗಳನ್ನು ಕಟ್ಟಿದ್ದಾಳೆ. 1000ಕ್ಕಿಂತ ಹೆಚ್ಚು ಗುಡಿಗಳ ಜೀರ್ಣೋದ್ಧಾರ ಮಾಡಿದ್ದಾಳೆ. ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ, ರಾಜ ಬೀದಿಗಳನ್ನು ಕಟ್ಟಿದ್ದಾರೆ. ಹೀಗಾಗಿ ಆ ರಾಣಿಯ ಬಗ್ಗೆ ಅವಳ ಜೀವನಾಧಾರಿತ ಚರಿತ್ರೆಯನ್ನ ನಾಟಕ ರೂಪದಲ್ಲಿ ತರುವುದು ಒಂದು ನನ್ನ ದೊಡ್ಡ ಸವಾಲಾಗಿತ್ತು. ಯಾಕೆಂದ್ರೆ ಬರುವಂತ ಅನೇಕ ಪಾತ್ರಗಳಲ್ಲಿ ಜೀವ ತುಂಬಬೇಕಾಗಿತ್ತು. ನನ್ನ ಎಲ್ಲ ಕಲಾವಿದ ಮಿತ್ರರು ಮೊದಲೇ ಬಾರಿಗೆ ಈ ನಾಟಕದಲ್ಲಿ ಅಭಿನಯಿಸಿದಂತ ಬಹಳಷ್ಟು ಜನ ಬಹಳಷ್ಟು ತ್ರಾಸು ತಗೊಂಡು ಸಹಿತ ಅವರು ಮಾಡಿದ್ದಾರೆ. ನಿರಂತರವಾಗಿ 25 ದಿನಗಳವರೆಗೆ ಅವರು ತಮ್ಮ ವೇಳೆಯನ್ನು ಇದಕ್ಕಾಗಿ ಮೀಸಲಿಟ್ಟು ಈ ನಾಟಕ ಅಭೂತಪೂರ್ವ ಯಶಸ್ಸು ಕಾಣಲಿಕ್ಕೆ ಆ ನನ್ನ ಕಲಾವಿದರು ಕಾರಣ ಅಂತ ಈ ಮೂಲಕ ಹೇಳ್ತೀನಿ. ಸರ್, ಯಾವುದೇ ಕತೆ ಮಾಡ್ಲಿಕ್ಕೆ, ನಾಟಕ ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ ಅಂತ ಇರುತ್ತೆ ಸರ್. ಅಂದ್ರೆ ಹಲ್ಲೆ ಬಾಯಿಗೆ ಕತೆ ಕೇಳಿ ನಿಮ್ಗೆ ಸ್ಫೂರ್ತಿ ಆಯ್ತಾ ನಾಟಕ ಮಾಡ್ಬೇಕಂತ ಅನಿಸ್ತಾ? ಯಾವ ರೀತಿ ಅನಿಸ್ತದೆ ಸರ್ ಅದು ಕತೆ? ಅದೇ ಅದೇ ಈ ಅಹಲ್ಯಬಾಯಿ ಗುಡಿ ಗುಂಡಾರಗಳಿಗೆ ಕಾಶಿ ವಿಶ್ವನಾಥನ ಗುಡಿ ಕಟ್ಟಿದ್ದು, ಸೋಮನಾಥನ ಗುಡಿ ಕಟ್ಟಿದ್ದು, ಹರಿದ್ವಾರ್, ಋಷಿಕೇಶ್, ಕೇದಾರ್, ಬದ್ರಿಯಲ್ಲಿ ಧರ್ಮಛತ್ರಗಳನ್ನ ಕಟ್ಟಿದ್ದು ಯಾವ ಮಹಾರಾಜರು ಯಾವ ಮಹಾರಾಣಿಯು ಈ ತರ ಕಟ್ಟಿಲ್ಲ. ಧರ್ಮಿಷ್ಠೆಯಾಗಿ ಆದ್ರೆ ಅಷ್ಟೇ ಕಠೋರ ಶಾಸಕಿಯಾಗಿ ತನ್ನ ನೆಲದ 1 ಇಂಚನ್ನು ಬೇರೆ ಯಾವ ರಾಜ್ಯದವರಿಗೂ ಕೊಡದೆ, ಬೇರೆಯವರ ರಾಜ್ಯದ 1 ಇಂಚನ್ನು ತಾನು ತೆಗೆದುಕೊಳ್ಳದೆ 36 ವರ್ಷ ರಾಜ್ಯ ಭಾರ ಮಾಡಿದಂತ ಗ್ರೇಟ್ ಮಹಾರಾಣಿ. ಆಕಿ ಇನ್ಸ್ಪಿರೇಷನ್ ಏನಂತಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ, ನಮ್ಮ ಮಕ್ಕಳು ಈ ಇತಿಹಾಸದಿಂದ ನಾವು ಕಲಿತ ಪಾಠವನ್ನ ಮುಂದಿನ ಜನಾಂಗಕ್ಕೆ ನಾವು ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಎಂದಿಗಿಂತ ಇಂದಿನ ದಿನಮಾನದಲ್ಲಿ ಇದೆ ಅಂತ ನನ್ನ ಅನಿಸಿಕೆ. ಸರ್, ಯಾವ್ಯಾವ ಕಲಾವಿದರು ನಿಮ್ಮ ನಾಟಕದಲ್ಲಿ ಇದ್ರ? ನಾಟಕದಲ್ಲಿ ನೋಡಿ ಮೇನ್ ಕ್ಯಾರೆಕ್ಟರ್ಸ್ ಮಾಡಿದವರು ಫಿಮೇಲ್ ಕ್ಯಾರೆಕ್ಟರ್ ಇಲ್ಲಿ ಅಹಲ್ಯಬಾಯಿಯ 3 ಹಂತಗಳನ್ನು ತೋರಿಸಿದ್ವಿ. ಬಾಲಕಿಯಾಗಿದ್ದಾಗ, ತರುಣಿಯಾಗಿದ್ದಾಗ, ಅನಂತರ ವಿಧವೆಯಾಗಿದ್ದಾಗ ಈ 3 ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಇದರಲ್ಲಿ ಕೊನೆಗೆ ಬರುವಂತ ಅಹಲ್ಯಬಾಯಿ ಹೋಳ್ಕರ್ ಅವರ ಪಾತ್ರ ವೀಣಾ ಅಠವಾಲೆ ಮೇಡಮ್. ಅವರು ಒಬ್ಬ ಶ್ರೇಷ್ಠ ಅಭಿನೇತ್ರಿ, ನಾಟಕ ಅಕಾಡೆಮಿ ಅವಾರ್ಡ್ ವಿನ್ನರ್, ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತ ಟೀಚರ್. ಅವರ ಜೀವನನೇ ಒಂದು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಹೋರಾಟದ ತರ ಇದೆ. ಯಾವಾಗ ಒಂದು ಮನುಷ್ಯ ಇನ್ನೊಬ್ಬರ ನೋವಿಗೆ ನಲಿವಿಗೆ ಸ್ಪಂದಿಸ್ತಾನೆ ಅವಾಗ ಆಟೋಮೆಟಿಕಲಿ ಅವನ ಮನಸ್ಸಿನಲ್ಲಿ ಬಂದು ಬಿಡ್ತದೆ. ಅವ್ರ ಆಕ್ಟಿಂಗ್ ಮಾಡಿದ್ದು ನೀವು ನೋಡಿರ್ಬೇಕು. ಆಕ್ಟಿಂಗ್ ಅನಿಸ್ತಾ ನಿಮಗೆ? ನ್ಯಾಚುರಲ್ ಆಗಿ ಆ ಅಹಿಲ್ಯಾಬಾಯಿಯನ್ನ ತಾವೇ ಆಹ್ವಾನಿಸಿಕೊಂಡಂತೆ ಆಕ್ಟಿಂಗ್ ಮಾಡಿದ್ರು. ಆಮೇಲೆ ಅಜಿತ್ ಬಸಾಪುರ್ ಅಂತೇಳಿ ಯಕ್ಷಗಾನ ನಮ್ದೇನು ಅಕಾಡೆಮಿ ಅದರ ಅಧ್ಯಕ್ಷರಾಗಿದ್ದವ್ರು. ಗೋಪಾಲ್ ಉಣ್ಕಲ್ ಈ ಸಲ ನಾಟಕ ಅಕಾಡೆಮಿ ಅವಾರ್ಡ್ ಪ್ರಶಸ್ತಿ ಪಡೆದವ್ರು. 100 ನಾಟಕಗಳಲ್ಲಿ ಭಾಗವಹಿಸಿದವರು. ಇದು ಒಂದು ಹೇಳ್ತೇನೆ, ಡೆಡಿಕೇಟೆಡ್ಲಿ ಮಾಡಿದಾಗ ಒಂದು ನಾಟಕ ಸಕ್ಸಸ್ ಆಗುವುದಕ್ಕೆ ಆಗ್ತದೆ ಅನ್ನೋದಕ್ಕೆ ಕಾರಣ ಇದೇ ನಿದರ್ಶನ. ಇಲ್ಲಿ ಗೋಪಾಲ್ ಧಾರವಾಡದಿಂದ ಬರ್ತಿದ್ರು, ಇನ್ನೊಬ್ರು ಶಿಗ್ಗಾಂವದಿಂದ ಬರ್ತಿದ್ರು, ಮತ್ತೊಬ್ಬರು ಹಾವೇರಿಯಿಂದ ಬರ್ತಿದ್ರು, ಚಪ್ಪಿಯಿಂದ 5-6 ಜನ ಬರ್ತಿದ್ರು. ಹೀಗೆ ಬೇರೆ ಬೇರೆ ಊರುಗಳಿಂದ ಬಂದು ಎವ್ರಿಡೇ ರಿಹರ್ಸಲ್ ಮಾಡಿ ರಾತ್ರಿ 12-1 ಗಂಟೆಗೆ ಮನೆಗೆ ಹೋಗಿ ಬಿಡ್ತಿದ್ರು. ಈ ಡೆಡಿಕೇಶನ್ ಏನಿದೆ ಇವತ್ತೆಲ್ಲ ಖುಷಿಯಿಂದ ನಗ್ತಾ ಇದ್ದಾರೆ. ಹಿಂದೆ ತೆಗೆದುಕೊಂಡಂತ ಪೇನ್ ಇವತ್ತು ಅವರು ಬಹುಶಃ ಮರ್ತು ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಖುಷಿ ಅವರಿಗೆ ಈ ನಾಟಕದಲ್ಲಿ ಅಭಿನಯಿಸಿದ್ದಕ್ಕಾಗಿ ಸಿಕ್ಕಿದೆ ಅಂತ ನನ್ನ ಭಾವನೆ. ಓಕೆ ಸರ್, ಧನ್ಯವಾದ ಸರ್, ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ಇದು ಕತೆ ಮತ್ತು ಸಂಭಾಷಣೆ ಮತ್ತು ಇದೆಲ್ಲ ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರಿ? ಯಾರ್ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರ? ಹೌದೌದು, ನಾನು ಮುಂಬೈಗೆ ಹೋದಾಗ ಲೋಕಲ್ ಟ್ರೈನ್ ನಲ್ಲಿ ಒಬ್ಬ ಅಜ್ಜ ಸಿಕ್ಕಿದ್ರು. ಅಜ್ಜ ಅಂದ್ರೆ ನಾನು ಅಜ್ಜನೇ. ನನಗೀಗ 75 ವರ್ಷ. 78 ವರ್ಷದ ಒಬ್ಬ ಯುವಕ ಸಿಕ್ಕಿದ್ದ ನನಗೆ. ಅವರು ನಾನು ಕೂಡಿದ್ವಿ, ಮಾತಾಡಿದ್ವಿ. ಅನಂತರ ನಾನು ಸ್ವಲ್ಪ ಮರಾಠಿ ನನ್ನ ಮಾತೃಭಾಷೆ ಇರೋದ್ರಿಂದ ಮಾತಾಡ್ತಾ ಇದ್ದಾಗ ಲೋಕಲ್ ಟ್ರೈನ್ ಖಾಲಿ ಇತ್ತದ, ಅಂದ್ರೆ ವಿರುದ್ಧ ದಿಶೆಯಿಂದ ಹೋಗುವಂತ ಲೋಕಲ್ ಟ್ರೈನ್ ಹತ್ತಿದ್ದೇನೆ. ಅಲ್ಲಿ ಅವ್ರು ಭೇಟಿ ಆದ ನಂತರ, ನನ್ನ ಪರಿಚಯ ಆದ ನಂತರ, ಕರ್ನಾಟಕದವನು ನಾವೊಬ್ಬ ಕಲಾವಿದ ಆದ ನಂತರ ನನಗೆ ಅವ್ರು ಕೆಳಗೆ ಇಳಿಸಿದ ಮೇಲೆ ಚಾ ಕುಡಿಸಿದ್ರು. ಆನಂತರ ಗೊತ್ತಾಯ್ತು ಅವರ ಡಾಕ್ಟರ್ HT ಪೋತೆ ಅಂತೇಳಿ. ಅವರು ಅಹಿಲ್ಯಾಬಾಯಿ ಹೋಳ್ಕರ್ ಬಗ್ಗೆ PhD ಮಾಡಿದ್ರು. ಅವರು ಆಕಿ ಸ್ಟೋರಿ ಹೇಳಿದಾಗ ನನಗೆ ಇನ್ಸ್ಪಿರೇಷನ್ ಬಂದು, ಸರ್ ಇದನ್ನ ನಾನು ನೋಡ್ತೇನೆ, ನಾಟಕ ರೂಪದಲ್ಲಿ ತರಬಹುದಾ ಅಂತಂದ್ರು. ತರಬಹುದು ಅಂದ್ರು. ನನ್ನ ನಂಬರ್ ಇಸ್ಕೊಂಡಿದ್ರು. ನಾನು ಮುಂಬೈದಿಂದ ವಾಪಸ್ ಬಂದೆ. ಮುಂದೆ 8 ದಿವಸಕ್ಕೆ ನಾನು ಫೋನ್ ಕೊಟ್ಟಿದ್ದೆ ಅಲ್ಲ ಅವ್ರಿಗೆ ನಂಬರು. ಫೋನ್ ಮಾಡಿದ್ರು, ನರೇಂದ್ರ
ನಿನ್ನ ಹೆಸರಿಗೆ ನಿನ್ನ ಅಡ್ರೆಸ್ಗೆ ಕೆಲವೊಂದು ಪುಸ್ತಕಗಳನ್ನು ಕಳಿಸಿದ್ದೇನೆ, ಸಾಧ್ಯ ಆದರೆ ನೋಡ್ರಿ. ಅವರು ಏನು PhD ಮಾಡಿದ್ರಲ್ಲ ಅದರ ಆಕಾರ ಗ್ರಂಥಗಳನ್ನ, ಅದನ್ನ ಆ ಎಲ್ಲ ಸಾಹಿತ್ಯವನ್ನ ಅವ್ರು ಏನು PhD ಮಾಡಿದ್ರಲ್ಲ ಅದರ ಡಿಟೇಲ್ಸ್ ಕೆಲವೊಂದು ನೋಟ್ಸ್ ನನಗೆ ಕಳಿಸಿದ್ರು. ಹಿಂಗಾಗಿ ಅಹಿಲ್ಯ ಹೋಳ್ಕರ್ ಅವ್ರ ಬಗ್ಗೆ ನಾಟಕ ಮಾಡಬೇಕು ಅಂತೇಳಿ ನನಗೆ ಪ್ರಬಲವಾದ ಇಚ್ಛೆ ಅವಾಗಿಂದ ಶುರುವಾಯಿತು. ಇವತ್ತು ಅವ್ರನ್ನ ನೆನೆಸ್ತೇನೆ ನಾನು. ಸಾಹಿತ್ಯ ಎಸ್ ಸರ್. ಆಗಲಿ, ಈಗ ಸಂಗೀತ ಮೊದಲೇ ಸಲ ಹೇಳಿದ್ನಲ್ಲ, ಕಲಾವಿದರು ಮೊದಲೇ ಸಲ, ನಮ್ಮ ಸಂಗೀತ ನಿರ್ದೇಶಕರು ಮೊದಲೇ ಸಲ ಟ್ರೈ ಮಾಡ್ತೇನ್ರಿ ಅಂದ್ರು, ಮಾಡಿದ್ರು. ಏನು ಎಸ್ ಸರ್. ಅವರು ಸಕ್ಸಸ್ ಆಗಿದ್ದಾರೆ. ಇಲ್ಲಿ ನಿಂತಿದ್ದಾರ ನನ್ನ ಗುರುಗಳು ಗಜಾನನ್ ಮಹಾಲೆ ಅಂತ ಹೇಳಿ. ಎಸ್ ಸರ್. ನಮ್ಮ ನಾಡು ಕಂಡು ಅಪರೂಪದ ವ್ಯಕ್ತಿ. ಎಸ್ ಸರ್. ಮತ್ತ ಅಷ್ಟೇ ಪ್ರಸಾದನ ಕಲೆಯಲ್ಲಿ ಸಿದ್ಧಹಸ್ತರು. ಅವರ ಮಗ ಈಗ ಅದನ್ನ ಕಾಯಕವನ್ನು ಮುಂದೆ ನಡೆಸ್ತಾ ಇದ್ದಾರೆ. ಇವೆಲ್ಲ ನಮ್ಮ ಆತ್ಮೀಯ ಬಳಗ. ನಾಗರಾಜ್ ಪಾಟೀಲ್ ಅಂತಿದ್ದಾರೆ, ಅವರು ಬಹಳ ನಾಚುಬರಕ ಸ್ವಭಾವದವರು, ಅಲ್ಲಿ ಹಿಂದೆ ಕೂತಿದ್ದಾರೆ ನೋಡಿ. ಅವರ ಬೆಳಕಿನಿಂದ ನಾವು ಮೂಡ್ತೇವೆ, ಆದ್ರೆ ಅವ್ರು ಮಾತ್ರ ಕತ್ತಲದಲ್ಲಿ ಕೂತಿರ್ತಾರೆ, ಯಾವಾಗಲೂ ಮುಂದೆ ಬರೋದಿಲ್ಲ ಅವರು. ಎಸ್ ಸರ್. ಕಲಾವಿದರು ಮತ್ತು ನಿರ್ದೇಶಕರ ಮೇಲೆ ಇಂಥ ಪಾತ್ರ ಮಾಡಬೇಕು, ಇಂಥ ಕಥೆನ ನಿರ್ದೇಶನ ಮಾಡಬೇಕು. ಅಹಲ್ಯಬಾಯಿದು ಒಂದು ಸ್ಫೂರ್ತಿಯಾಗಿ ನೀವು ನಿರ್ದೇಶನ ಮಾಡಿದ್ರಿ, ಕತೆ ಮಾಡಿದ್ರಿ, ನಾಟಕ ಮಾಡಿದ್ರಿ. ಮುಂದೆ ಯಾವ ಕತೆ ನಿಮ್ಗೆ ಇನ್ನೂ ಮಾಡ್ಬೇಕು ಅನ್ಕೊಂಡಿರಿದಿ ನಿಮ್ಮ ತಲೆಯಲ್ಲಿರೋದು? ಇವು ಮುಂಬರುವ ಪ್ರಾಜೆಕ್ಟ್ ಅಲ್ಲಿ ಒಂದು 2-3 ಇದೆ. ಹೋದ ವರ್ಷ ಮಾಡಿದ್ವಿ ಅನಾಥರ ಮಾಯಿ ಅಂತೇಳಿ, ಮಹಾರಾಷ್ಟ್ರದ ಸಿಂಧು ತಾಯಿ ಸಪ್ಕಾಳ್ ಅಂತೇಳಿ. ಅನಾಥರ ಜೀವನಕ್ಕೆ ದಾರಿದೀಪವಾದಂಥ ಸುಮಾರು 1400 ಅನಾಥ ಮಕ್ಕಳನ್ನು, ಭಿಕ್ಷೆ ಬೇಡಿ ಬದುಕುತ್ತಿರುವಂಥ ಅನಾಥ ಮಕ್ಕಳ ತಾಯಿಯಾಗಿ ರೂಪುಗೊಂಡಂಥ ಸಿಂಧು ತಾಯಿ ಸಪ್ಕಾಳ್ ಅವರ ಜೀವನಾಧಾರಿತ ನಾಟಕ ಮಾಡಿದ್ದೆ. ಅದು ಬಹಳ ಯಶಸ್ವಿಯಾಗಿತ್ತು. ಅದ ನಂತರ ನನಗೆ ಡೌಟ್ ಇತ್ತು, ಯಾಕಂದ್ರೆ ಒಂದು ನಾಟಕ ಯಶಸ್ವಿ ಆದ ನಂತರ ಮುಂದಿನ ನಾಟಕ ಅದಕ್ಕಿಂತ ಚೆನ್ನಾಗಿ ಆಗಿರ್ಬೇಕು. ಆ ಒಂದು ಮನಸ್ಥಿತಿ ಒಳಗೆ ನಾ ಇದ್ದೆ. ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ದಂತ ಯಶಸ್ವಿ ಆಗಿದೆ. ನಾನು ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಬಹಳ ವರ್ಷಗಳ ನಂತರ ನಾನು ನಾಟಕವನ್ನ ನೋಡಿದೆ ಸರ್. ಬಹಳ ಖುಷಿ ಆಯ್ತು, ಬಹಳ ಒಂದು ಸಂತೋಷ ಆಯ್ತು. ಅದಾದ್ಮೇಲೆ ಲಾಸ್ಟ್ ಟೈಮ್ ಸರ್ ಯಶವಂತ್ ಸರ್ದೇಶಪಾಂಡೆ ಅವ್ರು ಕರ್ಕೊಂಡು, ರಾಜು ತಾಳಿಕೋಟೆ ಅವ್ರು ಕರ್ಕೊಂಡು, ಇಂಥ ಒಂದು ನಾವು ಇಲ್ಲಿ ಪಾಲ್ಗೊಂಡ್ವೆಲ್ಲ, ಬಹಳ ಒಂದು ಖುಷಿ ಆಯ್ತು. ಒಂಥರ ಏನೋ ಒಂದು ಮೂಡ್ ಆಫ್ ಚೇಂಜ್ ಅಂತಾರಲ್ಲ, ಮೂಡ್ ಸ್ವಿಂಗ್ ಆಯ್ತು. ಇನ್ನು ಈ ತರಾನೇ ಇನ್ನೂ ನಾಟಕಗಳ ನಿಮ್ಮ ನಿರ್ದೇಶನದಲ್ಲಿ ಬರಲಿ. ಹೊಸ ಕಲಾವಿದರಿಗೆ ನೀವು ಅವಕಾಶ ಮಾಡಿಕೊಡ್ರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ನಾಟಕ ಪ್ರದರ್ಶನಗಳು ಜಾಸ್ತಿ ಆಗ್ಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೇನೆ ಸರ್. ಧನ್ಯವಾದ ಸರ್. ನಾಟಕವನ್ನ ನೋಡಿದ್ವಿ, ಬಹಳ ಖುಷಿ ಆಯ್ತು. ಯಾವ ಪಾತ್ರವನ್ನ ನೀವು ನಿರ್ವಹಿಸಿದ್ರಿ, ಅದ್ರೊಳಗೆ ನಿಮ್ಮ ಪಾತ್ರ ಏನಿತ್ತು? ಆಕ್ಚುಲಿ ನಾನು ಹುಬ್ಳಿ ಒಳಗ ಸುಭಾಷ್ ನರೇಂದ್ರ ಅವರ ಟೀಮಿನೊಳಗೆ ಮಾಡಿದ್ದು ಫಸ್ಟ್ ನಾಟಕ ಇದು. ಯಾಕಂದ್ರೆ ನಾನು ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದೀನಿ, ಆದರೆ ಇವ್ರ ಜೊತೆಗೆ ಕೆಲಸ ಮಾಡ್ಬೇಕಂತಂದ್ರೆ ಯಾಕೋ ಒಂದು ಅವಕಾಶ ಸಿಕ್ತು. ಧಾರವಾಡದಿಂದ ಇಲ್ಲಿ ಬಂದು ರಿಹರ್ಸಲ್ ಮಾಡಿ ನಾನು ಹೋಗ್ತಿದ್ದೆ. ಒಂದು ಅದ್ಭುತವಾದಂಥ ನಾಟಕವನ್ನ ಸರ್ ರಚನೆ ಮಾಡಿದ್ದಾರೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಒಂದು ಅಹಲ್ಯಬಾಯಿ ಹೋಳ್ಕರ್ ಅಂತ, ಇದು ಇಡೀ 300 ವರ್ಷಗಳ ಹಿಂದಿನ ಕತೆ ಇದು. ಅದನ್ನು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ರು ಸರ್, ಅದನ್ನು ಬರ್ಕೊಟ್ಟಿದ್ದಾರೆ. ನಾನು ಸೂತ್ರಧಾರನ ಪಾತ್ರ ನಂದು. ಆ್ಯಕ್ಚುಲಿ ನಿರೂಪಣೆಯೊಳಗೆ ಅದನ್ನು ನಾವು ಹೇಳಬೇಕಾಗಿತ್ತು. ನನಗೆ ಇನ್ನೂ ಸಮಯ ಬೇಕಾಗಿತ್ತು ಅಂತ ಅನಿಸ್ತು. ಯಾಕಂತಂದ್ರೆ ನನ್ನ ಪಾತ್ರ ನನ್ನ ಪೂರ್ತಿಗೆ ಅದು ನನಗೆ ಸ್ವಲ್ಪ ಒಳ್ಳೇದಂತ ಅನಿಸಿಲ್ಲ ನನಗೆ. ಇನ್ನೂ ಆ ಪಾತ್ರದೊಳಗೆ ನಾನು ಆ ಜೀವ ತುಂಬಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆ ಜೀವ ತುಂಬಬೇಕಾಗಿದೆ. ಬಟ್ ಮುಂಬರುವ ದಿನಗಳಲ್ಲಿ ಅಕಸ್ಮಾತ್ ಆಗಿ ಏನಾದರೂ ಇಂಥ ಪ್ರದರ್ಶನಗಳು ಆಗ್ತಾ ಹೋದ್ರೆ ನಾನು ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ನನ್ನ ಆ ಪಾತ್ರವನ್ನ ನಾನು ನಿರ್ವಹಿಸ್ತೇನೆ ಅಂತ ನಾನು ಹೇಳ್ತೇನೆ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಕಲಾ ಸೇವೆ ಮುಂದುವರಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ಅಹಲ್ಯಬಾಯಿಯ ಒಂದು ಕಥೆಯನ್ನು ಆಧಾರಿತ ನಾಟಕವನ್ನ ನೋಡಿದ್ವಿ ಮೇಡಮ್. ಬಹಳ ಒಂದು ಖುಷಿ ಆಯ್ತು. ಇವತ್ತು ಸವಾಯಿ ಗಂಧರ್ವ ಹಾಲ್ ಏನೈತಲ್ಲ, ಬಹಳ ಹೌಸ್ಫುಲ್ ಆಗಿತ್ತು. ಬಹಳ ಒಂದು ಖುಷಿ ಕೊಡುವಂತ ಸಂಗತಿ ಅಂತ ಹೇಳ್ಬೋದು. ಯಾವ ರೀತಿ ಒಂಥರ ಖುಷಿ ಆಯ್ತು ನಿಮ್ಗೆ ಆ ಒಂದು ಪಾತ್ರವನ್ನ ಮಾಡಿ? ಏನು ಅನಿಸಿಕೆ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅನಿಸಿಕೆ ಅನ್ನೋದಕ್ಕಿಂತಲೂ ನಾ ಒಂದು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಪಬ್ಲಿಕ್ ನಾಟಕಕ್ಕೆ ಬರಂಗಿಲ್ಲ ಅಂತ ಒಂದು ಕಂಪ್ಲೇಂಟ್. ಹೌದು ಮೇಡಮ್. ಯಾವಾಗ್ಲೂ ಪಬ್ಲಿಕ್ಕಿಗೆ ಒಳ್ಳೆ ಸಂದೇಶ ಕೊಡುವಂತ ನಾಟಕಗಳು, ಒಳ್ಳೆ ರೀತಿಯಿಂದ ನಾವು ಏನಾದ್ರೂ ಪ್ರದರ್ಶನ ಮಾಡ್ತೀವಿ ಅಂತ ಗೊತ್ತಾದ್ರೆ ಜನರಿಗೆ ನಾವು ಕರಿಬೇಕಾಗಿಲ್ಲ, ತಾವಾಗಿನೇ ಬರ್ತಾರೆ. ಇದು ನಮಗೆ ಅನುಭವಕ್ಕೆ ಬಂದಿರೋದು. ಸುನಿಧಿ ಕಲಾ ಸೌರಭ ಯಾವಾಗ್ಲೂ
ವರ್ಷಕ್ಕೆ 2 ನಾಟಕ ಮಾಡಿದ್ರು ಇಷ್ಟೇ ಅದ್ದೂರಿಯಾಗಿ ನಾಟಕ ಮಾಡ್ತಾರೆ. ಎಸ್ ಎಸ್ ಅವರ ಸುಭಾಷ್ ನರೇಂದ್ರ ಅವರ ನಿರ್ದೇಶನನೂ ಕೂಡ ಹಂಗೆ ಇರ್ತದೆ. ಮತ್ತೆ ಈ ಹೊತ್ತಿನ ಈ ನಾಟಕ ವಿಶೇಷವಾಗಿ ಹೇಳ್ಬೇಕಂದ್ರೆ, ನಾನು ಐತಿಹಾಸಿಕ ನಾಟಕದಲ್ಲಿ ಭಾಗವಹಿಸಿದ್ದು ನನಗನ್ಸೋ ಮಟ್ಟಿಗೆ ನೆನಪಿನಲ್ಲಿ ಇದು ಮೊದಲನೇ ನಾಟಕ. ಎಸ್ ಮೊದಲನೇದು. ಅದರಲ್ಲಿ ಚಾಲೆಂಜಿಂಗ್ ರೋಲ್. ಮೇಡಮ್, ನಾನು ನೋಡಿದ್ರ ಪ್ರಕಾರ ಅದೇನ ಲಾಸ್ಟ್ ಮೂಮೆಂಟ್ ಏನಿತ್ತಲ್ಲ, ಪರಕಾಯ ಪ್ರವೇಶ ಅಂತಾರಲ್ಲ, ಆ ಥರ ಒಂದು ಮೂಮೆಂಟ್ ಇತ್ತು. ಬಹಳ ಒಂದು ನ್ಯಾಚುರಲ್ ಆಗಿ ಬಂತು. ನಾಟಕ ಅನ್ನೋ ಒಂದು ರೀತಿಯಲ್ಲಿ ಬರಲಿಲ್ಲ. ಬಹಳ ಒಂದು ಖುಷಿ ಕೊಡುವಂತ ಒಂದು ನಂಗೆ ಅನಿಸ್ತು. ನಿಮಗೂ ಬಹಳ ಚೆನ್ನಾಗಿ ಮಾಡಿದ್ರಿ ಮೇಡಮ್. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಮನಸ್ಸಲ್ಲಿ ತಗೊಂಡು ಜನರು ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ನನ್ನ ಕಲ್ಪನೆಗೆ ಬರ್ತಿತ್ತು. ಎಸ್ ಎಸ್ ನಾನು ಮಾಡ್ತಾ ಇರೋದು ಜನರಿಗೆ ಅದು ಇಷ್ಟ ಆಗ್ತಾ ಇದೆ, ಇದು ನನಗೆಲ್ಲೋ ಒಂದ್ ಕಡೆ ಹೇಳ್ತಿತ್ತು ಮನಸ್ಸು. ಆದ್ರೆ ಅದೇ ರೀತಿಯಲ್ಲಿ ನಾವು ಆ ಗತ್ತನ್ನ ಇಟ್ಕೊಂಡು ಮಾಡಿದಾಗ ಆ ಪಾತ್ರಕ್ಕೊಂದೇನೋ ಜೀವ ಕೊಟ್ಟು ಏನೋ ಅಂತ ಪ್ರಯತ್ನ ಇದು. ನಾವು ನಾಳೆ ಮಾಡಿದ್ರು ಪುನಃ ಹೊಸಬ್ರೆ ಹೊಸ ನಾಟಕ ತಗೊಂಡ್ರೆ ನಾನು 100 ಮಾಡಿರ್ಬಹುದು. ಆದ್ರೆ ನಾಳಿನ ನಾಟಕಕ್ಕೆ ಪುನಃ ನಾನು ಹೊಸಬ್ರೆ ಮತ್ತೆ ಕಲಿಬೇಕು, ಮತ್ತೆ ಅಂದಾಗನೇ ನಾವು ಒಂದು ಒಳ್ಳೆ ನಟ ಅಥವಾ ನಟಿ ಆಗ್ಲಿಕ್ಕೆ ಸಾಧ್ಯ. ಒಂದೇ ನಾಟಕ ಮಾಡಿದ ತಕ್ಷಣ ನಾನು ಬಹಳ ಏನೋ ಮಾಡ್ಬಿಟ್ಟೆ ಅನ್ನೋದು ತಗೊಂಡದ್ದಾದ್ರೆ ಎಲ್ಲೋ ಒಂದ್ ಕಡೆ ನಾನು ಎಲ್ಲೋ ಕಡಿಮೆ ಬಿದ್ನೇನೋ ಅಂತ ವಿಚಾರ ಬರ್ತದೆ. ಆದ್ರೆ ನನ್ನ ಅನುಭವಕ್ಕಿದ್ದಂದ್ರೆ ನಾನ್ 100 ನಾಟಕ ಮಾಡ್ಲಿ, 150 ಮಾಡ್ಲಿ, ಸೀರಿಯಲ್ ಮಾಡಿರ್ಬೋದು, ಮತ್ತೇನೋ ಮಾಡಿರ್ಬೋದು, ನಾಳೆ ಮಾಡೋದು ಸೀರಿಯಲ್ ಇರ್ಬೋದು, ನಾಟಕ ಇರ್ಬೋದು, ಅದು ಹೊಸದೇ ನನಗೆ. ಪುನಃ ನಾನು A to Z ಕಲಿಬೇಕು. ಹಂಗ ಮಾಡಿದಾಗ ನಾವು ಜೀವ ತುಂಬಲಿಕ್ಕೆ ಸಾಧ್ಯ. ಮತ್ತೆ ನನಗೆ ನಾಟಕ ಮಾಡೋದ್ರಿಂದ ತುಂಬಾ ಸಂತೋಷ. ಜನರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ರಿಂದ ಬಹುಶಃ ನಮ್ಮ ಜೀವನದಲ್ಲಿ ಬರುವ ಏರುಪೇರುಗಳು, ಇಷ್ಟು ಕಷ್ಟಗಳು ಬರ್ತಾವೆ ಜೀವನದಲ್ಲಿ, ನಿಜ ಜೀವನದಲ್ಲಿ. ಆದ್ರೆ ಈ ಅಭಿನಯ ನಮ್ಮನ್ನ ಗಟ್ಟಿಯಾಗಿ ನಿಲ್ಲಿಸ್ತದೆ ನಮ್ಮ ಜೀವನದಲ್ಲಿ. ಎಸ್ ಮೇಡಮ್, ಅಷ್ಟೊಂದು ಸಾಥ್ ಕೊಡ್ತದೆ. ಹೌದು. ಈಗ ಒಂದು ಹೊಸ ಪೀಳಿಗೆಗೆ ಒಂದು ನಾಟಕ ಕಲೆ, ರಂಗಭೂಮಿ ಆಗ್ಲಿ, ನಾಟಕ ಕಲೆ ಆಗ್ಲಿ, ಸಂಗೀತ ಆಗ್ಲಿ, ವೆಸ್ಟರ್ನ್ಗೆ ಪೂರ್ತಿ ವಾಲ್ತಾ ಇದಾರೆ ಜನ. ಅವ್ರಿಗೊಂದು ಏನೋ ಒಂದು ಸಣ್ಣ ಒಂದು ಸಂದೇಶನ ನಿಮ್ಮ ಮುಖಾಂತರ ಕೊಡಕ್ ಇಷ್ಟಪಡ್ತೀನಿ. ನಾನು ಅವಾಗ್ಲೇ ಹೇಳ್ಬಿಟ್ಟೆ, ಒಳ್ಳೆ ಸಂದೇಶ ಕೊಡುವಂತ ನಾಟಕಗಳನ್ನ ಮಾಡ್ಬೇಕು. ಸಿನಿಮಾ ಮಾಡಿದ್ರು ಹಂಗೆ ಮಾಡ್ಬೇಕು, ಆಮೇಲೆ ಕೂತ್ಕೊಂಡು ನೋಡ್ಬೇಕು ನಾವು. ಆ ತರ ಸಿನಿಮಾಗಳಿರ್ಬೇಕು, ಸೀರಿಯಲ್ಗಳು ಹಂಗಿರ್ಬೇಕು. ಈಗ ಎಲ್ಲೋ ಒಂದ್ ಕಡೆ ಪರದೇಶದವ್ರು ಹೆಂಗೋ ಮಾಡ್ತಾ ಇದಾರಂತ ನಾವು ಅದನ್ನ ಮಾಡ್ಲಿಕ್ಕೆ ಇಲ್ಲ. ನಾವು ಎಲ್ಲಿದ್ದೀವಿ, ನಾವು ಯಾರು, ಇದನ್ನ ಕಲ್ಪನೆ ಮಾಡಿ ಹಾಡು ಹೇಳಿ ಅಂತ ಹಾಡುಗಳು ಹೇಳಿ ಕುಣಿಬಹುದು. ಒಂದು ಹಂತ ಇದೆ, ಒಂದಕ್ಕೊಂದು ಕೊನೆ ಅಂತ ಇದೆ. ನನ್ನ ಜೀವನದಲ್ಲಿ ನಾನು ಹೆಂಗಿರ್ಬೇಕು ಅನ್ನೋದು ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಾಗ್ಬಿಡ್ತದೆ ಅಷ್ಟು. ಇದು ಎಲ್ರೂ ಯುವಕರು ಯುವತಿಯರು ಅರ್ಥ ಮಾಡ್ಕೋಬೇಕು ಅಲ್ಲ. ಮೇಡಮ್, ಲಾಸ್ಟ್ ಕೊನೆಯ ದಿನಗಳಲ್ಲಿ ನಾವು ಸರ್ ಯಶವಂತ್ ಸರ್ದೇಶಪಾಂಡೆ ಅವ್ರು ಕಳ್ಕೊಂಡ್ವಿ, ಮೊನ್ನೆ ರಾಜು ತಾಳಿಕಟ್ಟೆ ಅವ್ರು ಕಳ್ಕೊಂಡ್ವಿ. ಅವಾಗಿಂದ ಏನೋ ಒಂದ್ ಸ್ವಲ್ಪ ನಮ್ಗ ದುಃಖ ನೋವಾಗಿತ್ತು ಮೇಡಮ್. ಇವಾಗೇನು ಇವತ್ತು ಈ ಒಂದು ನಾಟಕದ ಮುಖಾಂತರ ಅವ್ರಿಗೊಂದು ಸಮರ್ಪಣೆ ಮಾಡಿ ಅವ್ರಿಗೆ ಒಂದು ನಾವು ಏನೋ ಒಂದು ಅರ್ಪಣೆ ಮಾಡ್ದಂಗ ಆಯ್ತು. ಬಹಳ ಖುಷಿ ಕೊಡ್ತು ಮೇಡಮ್. ನಮ್ಮ ನಿಮ್ಮನ್ನೆಲ್ಲೋ ಒಂದು ಬೇರೆ ಲೋಕಕ್ಕೆ ಅನ್ನೋದಕ್ಕಿಂತಲೂ ಆ ದುಃಖವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಈ ನಾಟಕದಲ್ಲಿದೆ. ನೀವು ಇವತ್ತು ಅದನ್ನ ಮರೆತು ಬಿಟ್ಟಿದ್ರಿ ಸ್ವಲ್ಪ ಹೊತ್ತು ಅಲ್ಲ ಯಶವಂತರಾಯ. ಹೌದು, ನೆನಪು ಬರ್ತದೆ. ಯಾವಾಗ್ಲೂ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ತಾಳಿಕೋಟೆಯವ್ರಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನೇ ಮನಸ್ಸಲ್ಲಿ ಹಿಡ್ಕೊಂಡು ಕೂತಾಗ ಒಂಥರ ಅನಿಸ್ತದೆ, ಏನಪ್ಪ ಜೀವನ. ಆದ್ರೆ ಇವತ್ತು ಈ ನಾಟಕ ನೋಡಿದ ತಕ್ಷಣ ಮತ್ತೆ ಅನಿಸ್ತು, ಜೀವನದಲ್ಲಿ ಏನೋ ಇದೆ, ಮುಂದೆ ಹೋಗೋಣ. ನಮ್ ಹಿಂದೆ ಅವ್ರು ಇರ್ತಾರೆ, ಅವರ ಆಶೀರ್ವಾದ ಯಾವಾಗ್ಲೂ ಇದೆ, ನಮ್ ಹಿಂದೆ ಇರ್ತಾರೆ. ಅವ್ರನ್ನ ನೆನೆಸ್ಕೊಂಡು ಅವ್ರು ಹೋಗಿರೋ ದಾರಿಯಲ್ಲಿ ನಾವು ಹೆಜ್ಜೆ ಇಟ್ಟು ಅವ್ರಂಗೆ ದೊಡ್ಡ ಸ್ಥಾನದಲ್ಲಿ ಹೋಗಿ ಕೆಲಸ ಮಾಡ್ಬೇಕು, ಸೇವೆ ಮಾಡ್ಬೇಕು ಅನ್ನೋ ಮನೋಭಾವನೆ ತಗೋಬೇಕು. ಇದು ಒಂದು ಸೇವೆ ಅಂತ ಅರ್ಥ ಮಾಡ್ಕೊಂಡ್ರೆ ಇದರಿಂದ ಪ್ರತಿಫಲ ನಮಗೇನ್ ಸಿಗೋದಿಲ್ಲ. ಇವತ್ತು ಸಿಕ್ಕಿದ್ದು ಸಂತೋಷ ಮಾತ್ರ. ಇದರಿಂದ ನಮ್ಗೇನು ಮನೆಗೆ ತಗೊಂಡು ಹೋಗಕ್ಕಾಗಲ್ಲ ಅಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು. ಬಹಳ ಕೋಟ್ಯಾಂತರ ಜನದ ಒಂದು ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸನ ತಗೊಂಡು ಹೋಗ್ತೀವಿ, ಗಟ್ಟಿಯಾಗಿ ನಿಲ್ಲಿಸ್ತದೆ. ಅದಕ್ಕಿಂತ ಜಾಸ್ತಿ ಆಗಿರೋ ಬೇರೆ ಯಾವ್ದು ಇಲ್ಲ. ಕ್ಷಣಿಕ, ಏನೇ ಇದ್ರು ಅದು ಕ್ಷಣಿಕ. ಈ ಲೈಫ್ ಏನಿದೆಯಲ್ಲ, ಚಪ್ಪಾಳೆ ಕೇಳಿದ ತಕ್ಷಣ ನನ್ಗೆ ಇನ್ನೊಂದ್ ಸ್ವಲ್ಪ ಏನೋ ನನ್ ಚಂದ ಆಗ್ತಾ ಇದೆ, ನಾನು ಮಾತಾಡ್ಬೇಕು, ಆ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಬರೋಕ್ ಶುರು. ಇದಕ್ಕೆಲ್ಲ
ಮನಸ್ಸಿರ್ಬೇಕ್ರಿ Yes. ಫಸ್ಟ್. ಎಸ್ ಯಾರೋ ಹೇಳ್ತಾರಂತ ಮಾಡೋದಲ್ಲ, ಎಸ್ ಮನಸ್ಸಿದ್ದರೆ ಮಾರ್ಗ. ಎಸ್ ಏನ್ ಬೇಕಾದ್ ರೋಲ್ ಕೊಡ್ಲಿ, ಸಣ್ಣ ರೋಲ್ ಕೊಡ್ಲಿ, ದೊಡ್ಡ ರೋಲ್ ಕೊಡ್ಲಿ, ಎಸ್ ಅದನ್ನ ಸ್ವೀಕಾರ ಮಾಡ್ಬೇಕು, ಅದಕ್ಕೆ ಜೀವ ತುಂಬಬೇಕು. ಮತ್ತೆ ಅದು ಮನಸ್ಸಾರೆ ಮಾಡ್ಬೇಕು, ಮನಸ್ಸಿನಿಂದ ಮಾಡ್ಬೇಕು. ತ್ರಾಸ ಯಾರಿಗಿಲ್ಲ ಹೇಳ್ರಿ? ಎಲ್ಲರಿಗೂ ತ್ರಾಸ ಹೌದು. ಅದನ್ನ ರಿಹರ್ಸಲ್ ಬರ್ಬೇಕು ಅಂದ್ರೆ ಬರ್ಬೇಕು, ಕಮಿಟ್ಮೆಂಟ್ ಒಪ್ಕೊಂಡ್ಮೇಲೆ ಮಾಡ್ಬೇಕ್ರಿ. ಎಸ್ ಸರ್. ನಾನ್ 100 ಮಾಡೀನಿ ಬಿಡ, ಮಾಡ್ತೀನಿ. ನಾನೇನ್ 2 ದಿವಸ ಹೋಗಿಲ್ಲ ಅಂದ್ರೆ ಏನಾಗ್ತದೆ ನಾಟಕ? ಎಸ್ ನಾನ್ ರಗಡ್ ಮಾಡೀನಿ ಸರ್, ನಾ 2 ದಿವಸ ರಿಹರ್ಸಲ್ ಬಂದ್ರೆ ಸಾಕು ಎಸ್ ಅನ್ನೋ ಹಂತಕ್ಕೆ ನಾವು ಇರಬಾರ್ದು. ಹೌದು. ಕಮಿಟ್ಮೆಂಟ್ ಅಂದ್ಮೇಲೆ ಕಮಿಟ್ಮೆಂಟ್. ಆ ಕಲೆಗೆ ಒಂದು ಬೆಲೆ ಕೊಟ್ಟಾಗ್ಲೇ ಅದು ನಮ್ಮನ್ನ ಎಬ್ಬಿಸ್ತದೆ, Yes, yes. ಎದ್ದು ನಿಲ್ಲಿಸ್ತದೆ, ಗಟ್ಟಿಯಾಗಿ ನಿಲ್ಲಿಸ್ತದೆ. ಎಸ್ ಎಸ್ ಅನುಭವ ಬಹಳಷ್ಟು ಬಂದ್ ಹೋಗಿದೆ ಈ ಕಲೆಯಿಂದ ನನ್ಗೆ. ಎಸ್ ನಾನ್ ಮಾತ್ರ ಬಹಳ ತೃಪ್ತಿಯಾಗಿ ಯಾವುದೇ ರೋಲ್ ಕೊಡ್ಲಿ Yes, ನಾನು yes. ಬಹಳ ಖುಷಿಯಿಂದ ಕೆಲಸ ಮಾಡ್ತೇನೆ. ನಮ್ಮನ್ನ ತಗೊಂಡವರು, ಕರೆದು ಒಂದು ಪಾತ್ರ ಕೊಟ್ಟವರು, ಅವ್ರಿಗೇನು ಅನಿಸ್ತದೋ ಗೊತ್ತಿಲ್ಲ. ನನಗೊಂದು ಅವಕಾಶ ಸಿಕ್ಕಿರ್ತದಲ್ಲ, ಅದಕ್ಕೆ ಜೀವ ಕೊಟ್ಟು ಬರ್ತೀನಿ. ಅವರು ಅದು ಸರಿ ತಿಳ್ಕೊಂತಾರೋ ಬಿಡ್ತಾರೋ, ನಾವು ಆಮೇಲೆ ಆ ಪ್ರತಿಫಲನ ಕೇಳಲ್ಲ. ಯಾವ್ದು ಅಪೇಕ್ಷೆ ಇರಬಾರ್ದು ಎಸ್ ಯಾವ ಕಾರಣಕ್ಕೂ. ತುಂಬು ಹೃದಯ ಧನ್ಯವಾದಗಳು ಮೇಡಮ್. ಇದೇ ರೀತಿ ನಿಮ್ಮ ಕಲಾ ಸೇವೆ ಮುಂದುವರಿಯಲಿ, ಇನ್ನೂ ಹೆಚ್ಚು ಹೆಚ್ಚಿನ ನಾಟಕಗಳಲ್ಲಿ ಭಾಗವಹಿಸಿ ಅಂತ. ಖಂಡಿತ. ಧನ್ಯವಾದಗಳು ಮೇಡಮ್. ಹಲವು ಬಗೆಯ ಜನಹಿತದ ಯಜ್ಞಕ್ಕೆ ಆದ್ಯವಾದು ಬದುಕು. ಲೋಕವೆಲ್ಲ ಪ್ರಜ್ವಲಿಸಿ ಬೆಳಗಿದು ಕೀರ್ತಿಶೇಷ ಬೆಳಕು, ಕೀರ್ತಿಶೇಷ ಬೆಳಕು. ಜಯ ಅಹಲ್ಯ ಮಾತೆ, ಜಯ ಅಹಲ್ಯ